ಚುನಾವಣೆಗೆ ಹಂಚೋ ದುಡ್ಡಲ್ಲಿ ಇವರು ಸಹಾಯ ಮಾಡಿದ್ರೆ ಇವ್ರು ದುಡ್ಡು ಹಂಚೋ ಪರಿಸ್ಥಿತಿನೇ ಬರಲ್ವಲ್ಲ. ಅದು ಆ ಕಾಲ ಇತ್ತು. ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಚಂದ್ರಶೇಖರ್ ಅಂದ್ಬಿಟ್ಟು ಒಬ್ಬ MP ಇದ್ರು. ಅವರು ಎಲ್ಲೂ ಅವ್ರ ಮಗನೇ ನೋಡ್ತಿರ್ಲಿಲ್ಲ, ಯಾರುವೆ ಒತ್ತಾಕ್ಬಿಡೋರು, ಗೆಲ್ತಿದ್ರು. ಅದು ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಅದು ಧರ್ಮ. ಈಗೆಲ್ಲ ಕರ್ಮ, ರಾಜಕೀಯ. ದುಡ್ಡಿನಾಟ ನಡೆದಿದೆ, ದುಡ್ಡಿನಾಟ ನಡೆದಿದೆ. ದುಡ್ಡಿನಾಟ, ಬೆಳ್ಳಿ ನಿಜ, ತಟ್ಟೆಗಳು, ಲೋಟಗಳು, ಆಮೇಲೆ ಅವು ಗ್ಯಾರಂಟಿಯೋ ಇಲ್ದರ ಡೂಪ್ಲಿಕೇಟೋ ಇನ್ನೂ ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಹಂಗಾಗಿ ಇಸ್ಕೊಂಡು ಮುಡಿಕೊಂಡು ಎಲ್ಲ ಓಟ್ ಹಾಕವ್ರೆ ಜನ. ಯಾರು ಒಳ್ಳೆ ವ್ಯಕ್ತಿ ಕೆಲಸ ಮಾಡವನೇ ಏನ್ ಕಥೆ ತಿಳ್ಕೊಳ್ಳುವಂತ ಜ್ಞಾನೋದಯ ಕಡಿಮೆ ಇದೆ. ಬರೀ ಸುಳ್ಳು ಹೇಳೋದಕ್ಕೆ ಇಲ್ಲಿ ಬೆಲೆ. ಎಲೆಕ್ಷನ್ ಆಯ್ತು, ಯಾರಿಗೆ ಟೆನ್ಷನ್ ಇವಾಗ? ಟೆನ್ಷನ್ ಪನ್ಷನ್ ಗೊತ್ತಾಗಲ್ಲ. ಅವೆಲ್ಲ ಗುಪ್ತವಾಗಿ ಮತದಾನ ನಡೆದದೆ. ಎರಡೂ ಕಡೆಯವರು ಬೇಕಾದಂಗೆಲ್ಲ ಹಂಚವ್ರೆ ಜನಕ್ಕೆ, ಓಟ್ ಹಾಕೋರಿಗೆ. ಎರಡೂ ಕಡೆ ಹಂಚವ್ರೆ. ಗುಪ್ತವಾಗಿ ಹೋಗಿ ಯಾರು ಹೇಳ್ದೆ ಕೇಳಿದೆ, ನಾವು ಕೇಳಿದ್ರು ಆಗ್ತೀವಿ ಅಂತಾರೆ, ದಳದವ್ರು ಕೇಳಿದ್ರು ಆಗ್ತೀವಿ ಅಂತಾರೆ, ನಿಮ್ಗಲ್ದು ಇನ್ಯಾರಿಗೆ ಹಾಕುವ ಅಂತಾರೆ. ಆ ಥರ ಹೋಗಿ ಗುಪ್ತವಾಗಿ ದುಡ್ಡಿನಾಟ ನಡೆದಿದೆ ಇಲ್ಲಿ. ದುಡ್ಡಿನಾಟ ಎಲ್ಲ ನಡೆದಿದೆ. ದುಡ್ಡಿನಾಟ, ಬೆಳ್ಳಿ ನಿಜ, ತಟ್ಟೆಗಳು, ಲೋಟಗಳು, ಆಮೇಲೆ ಅವು ಗ್ಯಾರಂಟಿಯೋ ಇಲ್ದರ ಡೂಪ್ಲಿಕೇಟೋ ಇನ್ನೂ ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಹಂಗಾಗಿ ಇಸ್ಕೊಂಡು ಮುಡಿಕೊಂಡು ಎಲ್ಲ ಓಟ್ ಹಾಕವ್ರೆ ಜನ. ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಾಕಿದರು ಏನು ಕತೆ ಅಂತ 23ನೇ ತಾರೀಕು ಯಾರು ಗೆಲ್ತಾರೆ ಅವ್ರಿಗೆ ಹಾಕವ್ರೆ ಜನ ಅಂತ ನಾವು ತಿಳ್ಕೊಬೇಕು. ಫೈಟ್ ಇತ್ತಾ ಸರ್? ಟಫ್ ಫೈಟ್ ಇತ್ತು ಮಾತ್ರ. ಫೈಟ್ ಮಾತ್ರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರಲ್ಲ ಈ ಜಾಗದಲ್ಲಿ ಇದ್ದಂಗೆ. ಆ ಥರ ಚನ್ನಪಟ್ಟಣ ತಾಲೂಕಲ್ಲಿ ಟಫ್ ಫೈಟ್ ನಡೆದಿದೆ. ಸರಿ, ಇತಿಹಾಸನೇ ನಿರ್ಮಾಣ ಮಾಡಿಬಿಟ್ರಿ. ಹೈಯೆಸ್ಟ್ ವೋಟಿಂಗ್ 88%. ಇತಿಹಾಸ ನಿರ್ಮಾಣ ಆಯಿತು ಅಂದರೆ ಅವ್ರವ್ರದ್ದು ಒಂದು ಇದು ಪ್ರತಿಷ್ಠೆ. ಈಗ ಯೋಗೇಶ್ವರದು ಪ್ರತಿಷ್ಠೆ, ಕುಮಾರಸ್ವಾಮಿ ಅವ್ರಿಗೂ ನನ್ನ ಮಗನ ಗೆಲ್ಸ್ಕೋಬೇಕು. ಈಗ ಏನಾರ ಮಾಡಿ ಮೈತ್ರಿ ಇದ್ರೊಳಗೆ ಏನಾರ ಗೆಲ್ಸ್ಕೊಂಡ್ರೆ ನಮ್ಮ ಮಗನಿಗೆ ರಾಜಕೀಯ, ಇಲ್ಲದೇ ಇನ್ನು ಕಷ್ಟ ಅದೇ. ಇವರೆಲ್ಲ ತಿರ್ಕೊಂಡು ಬಿಡ್ತಾವ್ರೆ ಕಾಂಗ್ರೆಸ್ನವರೆಲ್ಲ. ನಾವು ಇನ್ನು ಮುಂದೆ ಬೆಳಿಬೇಕಾದ್ರೆ ಕಷ್ಟ ಅದೇ. ನಾನಿದ್ದಂಗೆ ನನ್ನ ಮಗನ ಮುಂದಕ್ಕೆ ತರಬೇಕು ಅಂತೇಳಿ ಅವ್ರ ಪ್ರತಿಷ್ಠೆ. ಇಷ್ಟು ಜನ ಹೊರಗಡೆ ಬರೋಕ್ಕೆ ಏನು ಕಾರಣ ಇರ್ಬೋದು? ಇಷ್ಟು ಜನ ಹೊರಗಡೆ ಬರಬೇಕು ಅಂತಂದರೆ ಈಗ ಇವ್ರಿಗೂ ಇದಾಯಿತು. ಏನು ಯೋಗೇಶ್ವರರು ಇಲ್ಲಿ ಸ್ಥಳೀಕ, ಆ ಸ್ಥಳೀಕನ ಮೇಲೆ ಬಂದು ಫೈಟ್ ಮಾಡಿದ್ದೇನೆ. ಇವರು ಎಲ್ಲಿಂದ ಬಂದವರು ಏನು ಕತೆ ಅಂದ್ಬಿಟ್ಟು ಅಂತೆಲ್ಲ ಜನಕ್ಕೆ ತಲೆಗೆ ಹೋಯ್ತು. ನೀರಾವರಿ ಮಾಡವನೆ, ಇದೆಲ್ಲ ಮಾಡವನೆ. ಇವರು ಗೆದ್ದು 6 ವರ್ಷ ಆಗಿ ಏನೂ ಮಾಡಲಿಲ್ಲ ಇದಕ್ಕೆ, ನಮ್ಮ ಚನ್ನಪಟ್ಟಣ ತಾಲೂಕೆ. ಇವ್ರದ್ದೇ ಅತಿ ಆಯ್ತದೆ ಅಂತೇಳಿ ನಮ್ಮ ಸ್ಥಳೀಕನಿಗೆ ಮಾಡುವ, ನಮ್ಮ ಸ್ಥಳೀಕನೇ ಗೆಲ್ಸ್ಕೋ, ಇಲ್ಲಿ ಕೆಲಸ ಆಯ್ತದೆ ಅಂತೆಲ್ಲ ಹೇಳಿ ಜನಗಳ ಬಾಯಿಲಿ ಬತ್ತಾಯ್ತು. ಹಂಗಾಗಿ ಅವ್ರಿಗೇನು, ಅವರು ಅಸೆಂಬ್ಲಿಲಿ ಮಾತಾಡಿದ್ದಾರಲ್ಲ, ಜನಗಳ ಹತ್ರಕ್ಕೆ ಹೋಗ್ಬಾರ್ದು, ಇನ್ನು 15 ದಿನ ಅನ್ನುವಾಗ ಹೋಗ್ಬೇಕು, ಅದೇ ರಾಜಕೀಯ. ಗೆಲ್ಲೋದು ನನಗೆ ಗೊತ್ತು, ಮಾಡೋದು ನಂಗೆ ಗೊತ್ತು ಅಂತೆಲ್ಲ ಅಲ್ಲಿ ಸ್ಟೇಟ್ಮೆಂಟೇ ಹಂಗೆ ಆಗಿದೆಯಲ್ಲ. ಇವಾಗ 10 ದಿನ ಬಂದರೂ ಎಲ್ಲ ಕಡೆ ದುಡ್ಡು ಹಂಚಿದಾರಂತೆ, ಏನು 5,000 ಎಲ್ಲ ಕೊಟ್ಟಿದ್ದಾರಂತೆ. ಅದೇ ಥರ ಬಂದು ದುಡ್ಡು ಹಂಚಿರೋದು. ಅವ್ರು ಮಾಡಿರೋದು ಬಗ್ಗೆ ಯಾವುದು ಏನು ಕೆಲಸ ಇಲ್ಲ, ಅವ್ರು ಹೇಳ್ಕೊಳ್ಳಿಲ್ಲ ಅವೆಲ್ಲನೂ. ಬರೀ ದುಡ್ಡು ಹಂಚೋದು, ಹಂಗೆ ಹಿಂಗೆ ಅಳುದು, ಇದರಲ್ಲಿ ಅವ್ರು ರಾಜಕೀಯ ನಡ್ಕೊಬೋದು. ಅವ್ರೇನು ಇಂಪ್ರೂವ್ಮೆಂಟ್ ಮಾಡದೇ ಇರೋದೇ ಹೇಳೋಕ್ಕೆ ಅವ್ರ ಕೈಲಿ ಆಯ್ತಲ್ಲ. ಮಾಡಿರ್ತಾನೆ ಹೇಳೋಕ್ಕೆ, ಇಂತಿಂತ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಆಯ್ತಾ ಇಲ್ಲ. ಈಗಲೂ ಡ್ಯಾಮ್ ಒಂದು ಕುಣಿಸ್ತಿದ್ರು, ಈಗ ಅದು ಸದ್ಯ ಎತ್ತಾ ಇಲ್ಲ. ಈಗಲೂ ಡ್ಯಾಮ್ ಏನು ಅವರೆಲ್ಲ ಕಟ್ಸಿದ್ದು ದೇವರಾಜ ಅರಸು, ಇವರು ನಿಜಲಿಂಗಪ್ಪ ಅವ್ರ ಪೀಡಲ್ಲಿ ಅದು ಕೆಲಸ. ದೇವೇಗೌಡರು ಹೆಸರು ಹೇಳ್ತಾರೆ. ದೇವೇಗೌಡರ ಹೆಸರು ಇವ್ನು ನೀರಾವರಿ ಮಾಡ್ದಲ್ಲ ಯೋಗೇಶ್ವರ. ಆ ನೀರಾವರಿ ಮಾಡೋದಕ್ಕೆ ದೇವೇಗೌಡರದ್ದು ಏನಿಲ್ವಲ್ಲಪ್ಪ ಇಲ್ಲಿ ಕಾಣಿಕೆ ಅಂದ್ಬಿಟ್ಟು ಇವ್ರು ತಿರುಗಿಸ್ಬಿಟ್ರು. ದೇವೇಗೌಡ ಬ್ಯಾರೇಜ್ ಅಂತ ವರದೇಗೌಡ ಬೇರೆ ಹೆಸರಿಟ್ಬಿಟ್ಟು ಅವ್ರಿಗೆ ಪ್ರಧಾನಿಯಾಗಿದ್ದಾಗ ಆ ವರದೇಗೌಡ ಹೆಸರಿಡ್ಲಾಗಿ ದೇವೇಗೌಡ ಬ್ಯಾರೇಜ್ ಅಂತ ಇಕ್ಕಿದ್ರಲ್ಲ. ಈ ಜನ ಏನು ಮಾಡಿದ್ರು, ದಳದವರು ದೇವೇಗೌಡರು ಕಳಿಸ್ಬಿಟ್ರು. ಅವ್ನು ಕಳಿಸ್ತಾರೆ ಹೇಳ್ತಾರೋ ನೀರು ಅಂತ ತಂದ್ಬಿಟ್ರು. ಕಳಿಸ್ತವ್ರು ಯಾಕೆ ನೀರಾವರಿ ಮಾಡ್ದೋದ್ರು? ಈಗ ಇವರು ವಿಶ್ವೇಶ್ವರಯ್ಯ ಮತ್ತು ಮಹಾರಾಜರ ಸೇರ್ಕೊಂಡು ಡ್ಯಾಮ್ ಕಟ್ಸಿದ್ರು. KRS ಅವರೆಲ್ಲ ವ್ಯವಸಾಯಕ್ಕೆ ನೀರು ಕೊಡಲಿಲ್ವೇ? ಮಾಡ್ಬಿಟ್ಟು ಡ್ಯಾಮ್ ಕಟ್ಸೋ ಉದ್ದೇಶ ಏನು ಹೇಳಿ? ವ್ಯವಸಾಯಕ್ಕೋಸ್ಕರ ಸುಮ್ಮನೆ ಕಟ್ಬಿಟ್ಟು ಹಳ್ಳಕ್ಕೆ ಹೋಗಂಗೆ ಮಾಡ್ಯಾರೆ. ಅದು ಕಟ್ತೀರೇನು ಡ್ಯಾಮ? ವ್ಯವಸಾಯಕ್ಕೆ ಉಪಯೋಗ ಇಲ್ಲದ ಮೇಲೆ ನೆಟ್ಕೋಯ್ತಿತ್ತು, ಅದಕ್ಕೇನು ಅಡ್ಲಾಗ ಹಾಕವ್ರು ಅಷ್ಟೇ. ಅದ ಏರಿಯಾ ಅಲ್ಲ. ಇವ್ರೇನು ಮಾಡ್ಲೂ ಇಲ್ಲ ಪಾಪ, ಹೇಳ್ಕೊಳಕ್ಕೆ ಮಾಡಿರ್ತಾನೆ. ಹೇಳ್ಕೊಳಕ್ಕೆ ಅಭಿವೃದ್ಧಿ ಮಾಡಿದ್ರೆ ದುಡ್ಡು ಯಾಕೆ ಕೊಡ್ತಿದ್ರು? ಅಭಿವೃದ್ಧಿ ಮಾಡಿದ್ರೆ ಈಗ ಅಭಿವೃದ್ಧಿನಾರ ಮಾಡಲಿ, ಏನೇ ಮಾಡಲಿ. ಈಗ ಅಭಿವೃದ್ಧಿ ಹೋದ್ಸರ್ ಮಾಡಿರೋ ಯೋಗೇಶ್ವರ ಸೋಲಿಸ್ತಿಲ್ವೇ? ಒಳ್ಳೇದು ಮಾಡೋಕ್ಕೆ ಹೋದರೆ ಕೆಟ್ಟದೇ ಮಾಡೋದು. ಈ ಜನ ಎಷ್ಟು ಸರಿ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಅವರು ಯಾರು ಒಳ್ಳೆ ವ್ಯಕ್ತಿ ಕೆಲಸ ಮಾಡವನೇ ಏನು ಕಥೆ ತಿಳ್ಕೊಳ್ಳುವಂಥ ಜ್ಞಾನೋದಯ ಕಡಿಮೆ ಇದೆ. ಬರೀ ಸುಳ್ಳು ಹೇಳೋದಕ್ಕೆ ಇಲ್ಲಿ ಬೆಲೆ. ಸತ್ಯಾಂಶ ಅವ್ನು ಮಾಡಿ ತೋರಿಸಿರೋದಕ್ಕೆ ಬೆಲೆ ಇಲ್ಲ ಅಲ್ಲಿ. ನೀರಾವರಿ ಮಾಡಿ ತೋರಿಸ್ತಾ, ಅವ್ನು ಎಲ್ಲಿ ಮಾಡ್ಬಿಟ್ಟ, ಅವ್ನ ಕೈಯಿಂದ ಮಾಡಿಬಿಟ್ಟೆ ಅಂತ ತತ್ತಾರೆ.
ಎಲ್ಲ ಮಾಡಿದವರೆಲ್ಲ ಮಿನಿಸ್ಟ್ರುಗಳು ಅವ್ರ ಕೈಯಿಂದ ಹಾಕ್ತಾರೆ ಯಾರ ಈಗ ಕುಮಾರಸ್ವಾಮಿ ಮಾಡಿದ್ರೆ ಅವ್ನ ಕೈಯಿಂದ ಹಾಕ್ಬಿಡ್ರೆ ಈಗಲೂ ಟೈಮ್ಗೆ ಅವ್ರ ಕೈಯಿಂದ ಹಾಕ್ಬಿಟ್ಟಿದ್ರೆ ಎಲ್ಲ ಸರ್ಕಾರದಿಂದಲೇ ಕೊಡೋದು. ಈಗ ಚುನಾವಣೆಗೆ ಹಂಚೋ ದುಡ್ಡಲ್ಲಿ ಇವರು ಸಹಾಯ ಮಾಡಿದ್ರೆ ಇವ್ರು ದುಡ್ಡು ಹಂಚೋ ಪರಿಸ್ಥಿತಿನೇ ಬರಲ್ವಲ್ಲ. ಅದು ಆ ಕಾಲ ಇತ್ತು. ಇಂದಿರಾ ಗಾಂಧಿ ಪೀರಿಯಡಲ್ಲಿ ಚಂದ್ರಶೇಖರ್ ಅಂದ್ಬಿಟ್ಟು ಒಬ್ಬ MP ಇದ್ದರು. ಅವರು ಎಲ್ಲೂ ಅವ್ರ ಮಗನೇ ನೋಡ್ತಿರ್ಲಿಲ್ಲ, ಯಾರೂ ಒತ್ತಾಕ್ಬಿಡೋರು ಗೆಲ್ತಿದ್ರು. ಅದು ಇಂದಿರಾ ಗಾಂಧಿ ಪೀರಿಯಡಲ್ಲಿ ಅದು ಧರ್ಮ. ಈಗೆಲ್ಲ ಕರ್ಮ, ರಾಜಕೀಯ. ಅರ್ಥ ಇದೆ. ನಮ್ಮ ಈಗ ಕೊಟ್ಟವ್ರೆ ಅದು 10-50 ಎಷ್ಟು ಪಟ್ಟು ಕರ್ನಾಟಕನ ಗುಡ್ಸಿ ಗುಂಡಾಂತರ ಮಾಡಿ ಹೊಟ್ಟೈತಾರೆ ಗೆದ್ದವರೆಲ್ಲ. ಗುಡ್ಸ್ಕೊಳ್ಳೋಕ್ಕೆ ಮೆದೆ ಹಾಕೊಳ್ಳಿಕ್ಕೆ ಅವರು ಓಡಾಡೋದು ಪಾಪ. ಈ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಒಬ್ರಿಗೂ ಗೊತ್ತಾಯಿಲ್ಲ. ಈಗ ಕೊಟ್ಟಿದ್ದೀವಲ್ಲ, ಪುಕ್ಷಟೆ ಹಾಕಿದ್ದಾರೆ ಓಟ, ಬಿಡು ಗೊರ್ಕೋವ ಈಗ ಅಂದ್ಬಿಟ್ಟು ಈ ಪ್ರತಿಷ್ಠೆಗೆ ಓಡಾಡ್ತಾವ್ರೆ. ಅಲ್ಲ, ಈಗ ದುಡ್ಡು ತೊಗೊಂಡು ಓಟ್ ಮಾಡ್ತೀವಪ್ಪ ನಾವು. ನೆಕ್ಸ್ಟು ಒಂದು ಆಸ್ಪತ್ರೆ ಬೇಕಾಗಿರುತ್ತೆ, ಒಂದು ರಸ್ತೆ ಬೇಕಾಗಿರುತ್ತೆ, ಇನ್ನೇನೋ ಆಗಿರುತ್ತೆ ಸಮಸ್ಯೆ. ಹೆಂಗೆ ಮುಖ ಇಟ್ಕೊಂಡು ಹೋಗಿ ಕೇಳೋ ಸರ್ ಅವ್ರನ್ನ ನಾವು? ಈಗ ಆಸ್ಪತ್ರೆ ಎಲ್ಲ ಮಾಡೋಕ್ಕೆ ಎಲ್ಲ ಕಡೆನೂ ಆಸ್ಪತ್ರೆಗಳು ಆಗೋಗವೆ, ಅಭಿವೃದ್ಧಿನೂ ಆಗೋಗುತ್ತೆ. ಇವ್ರು ಏನಿಲ್ಲ ಗುಡ್ಸ್ಕೊಳ್ಳಿಕ್ಕೆ ಈಗ ಇದು ಚನ್ನಪಟ್ಟಣದಲ್ಲಿ ಏನೂ ಸಮಸ್ಯೆ ಇಲ್ಲ ಹಾಗಾದ್ರೆ. ಈ ಸಮಸ್ಯೆ ಅವೇ ಬಗೆಹರಿಸೋದಿಲ್ಲ. ಅವ್ರು ಬದುಕುದನ್ನ ಅವ್ರು ನೋಡ್ಕೋತಾರೆ. ಈಗ ಚನ್ನಪಟ್ಟಣ ಸುತ್ತ ಈಗ 6 ವರ್ಷ MLA ಆಗಿದ್ರು. ಚನ್ನಪಟ್ಟಣ ಸುತ್ತ ಕಸ ಬಿದ್ದದೆ ರೋಡಲ್ಲೆಲ್ಲ. ಒಂದು ನಗರಸಭೆಯವ್ರು ಕರೆದು ಮೀಟಿಂಗ್ ಮಾಡಿ ಕಸಕ್ಕೆ ಇದು ಮಾಡಲಿಲ್ಲ. ಆಮೇಲೆ ಎಲ್ಲ ಕಡೆ ಒತ್ತುವರಿ ಮಾಡ್ಕೋತಾವ್ರೆ ಜಮೀನುಗಳ. ಅವೆಲ್ಲ ತಡಿಬೇಕು ಅನ್ನೋದು ಇವ್ರ ಮನಸ್ಸಲ್ಲೇ ಬರಲಿಲ್ಲ. ಹೆಂಗೆ ಬರುತ್ತೆ ಹೇಳಿ? 10 ದಿನದಲ್ಲಿ ಬರ್ತಾರೆ, ದುಡ್ಡು ಕೊಡ್ತಾರೆ, ಗೆಲ್ತಾರೆ, ಹೋಗ್ತಾರೆ. ಅಷ್ಟಕ್ಕೆ ಅವ್ರು ಇರೋದು. ಈ ಬಂದು ಜನಕ್ಕೆ ಒಳ್ಳೇದು ಮಾಡಬೇಕು ಮಟ್ಬೇಕು ಅನ್ನೋದು ಏನಿಲ್ಲ. ಅದರಿಂದ ಅವರು ಎಲ್ಲ ಕಡೆ ಹೋದ ಕಡೆ ಎಲ್ಲ ಕಣ್ಣೀರು ಹಾಕೊಂಡು ಸೋಲ್ತವ್ರೆ. ಈಗ ಮಂಡ್ಯಕ್ಕೆ ಹೋದ್ರು ಸೋತರು, ರಾಮನಗರದಲ್ಲಿ ಹೋಗಿದ್ರು ರಾಮನಗರದಲ್ಲಿ ಸೋತರು. ಆ ಸೋತು ಫೈಟ್ ಮಾಡಿ ಗೆದ್ದಿದ್ರೆ ಅದೊಂಥರ ಚಾಲೆಂಜ್ ಮಾಡ್ದಂಗೆ. ಇಲ್ಲಿ ಈಗ ಈ ಕ್ಷೇತ್ರ ನಮ್ಮದು ಅಂತಾರೆ. ಹಂಗಾರೆ ಇಲ್ಲಿ ಹುಟ್ಟಿರೋ ಮಗನಿಗೆ ಕ್ಷೇತ್ರ ಇಲ್ವೋ? ಇವ್ರಿಗಿದ್ದದು ಎಲ್ಲ ಕಡೆನೂ ಕರ್ನಾಟಕ ಸುತ್ತ ಎಲ್ಲರೂ ಹೋಗ್ಲಿ ನಿಂತ್ಕೋತಾರೆ. ಯಾವ್ದು ಸ್ವಂತ ಪಕ್ಷ ಅದು. ಅವ್ರು ಎಲ್ಲಾರ ನಿಂತ್ಕೋಬೋದು, ಎಲ್ಲಿಗಾರು B ಫಾರಮ್ ಕೊಟ್ಕೋಬೋದು ಅವರು. ಇವರು ರಾಷ್ಟ್ರೀಯ ಪಕ್ಷಗಳು ಹಂಗಲ್ಲ. B ಫಾರಮೇ ಕೊಡಲ್ರು, ನಿಂತ್ಕೊಳ್ಳಿಕ್ಕೆ ಸೀಟೇ ಕೊಡಲ್ರು. ಅವ್ರದ್ದು ಏನು ಅವರೇ ಹೈಕಮಾಂಡ್ ಅಲ್ವೇ, ಅವ್ರು ಎಲ್ಲಿ ಬೇಕಲ್ಲಿ ಕೊಟ್ಕೋತಾರೆ, ಅಲ್ಲಿ ನಿಲ್ಸ್ಕೋತಾರೆ, ಇದು ಮಾಡ್ಕೋತಾರೆ. ಅದರಿಂದ ಎಲ್ಲ ಕಡೆ ಇಲ್ಲಾಯ್ತು ಅಲ್ಲಿ, ಅಲ್ಲಾಯ್ತು ಇಲ್ಲಿ, ಇಲ್ಲಾಯ್ತು ಅಲ್ಲಿ ಹೋಯ್ತಾ ಇರ್ತಾರೆ ಮುಂದಕ್ಕೆ. ಆ ಥರ ಅವ್ರದ್ದು ರಾಜಕೀಯ. ಏನೇನಾಗ್ಬೋದು ಸರ್ ಹಾಗಾದ್ರೆ? ಯಾರು ಗೆಲ್ಬೋದು? ಈಗ ಗೆಲ್ಲು ಸೋಲು ಹೇಳೋಕ್ಕಾಗಲ್ತು. ಸುಮ್ಮನೆ ಈಗ ನಾವು ಹೇಳ್ತೀವಪ್ಪ ನಮ್ಮ ಪಕ್ಷನೇ ಗೆಲ್ತದೆ ಅಂತ. ಅವ್ರು ಹೇಳ್ಕೋತಾರೆ ನಮ್ಮ ಪಕ್ಷನೇ ಗೆಲ್ಲೋದು, ಎಲ್ಲ ಕಡೆ ಚೆನ್ನಾಗದೆ ಅಂತ. ಈ ಥರ ಹೇಳ್ತಾ ಇರ್ತಾರೆ. 23ನೇ ತಾರೀಕು ಗೆದ್ದು ಅಧಿಕಾರ ಸ್ವೀಕರಿಸ್ತಾರಲ್ಲ, ಅವ್ರು ಗೆದ್ದರು ಅಂತ. ಸರ್ ಏನು ಹೇಳ್ತೀರಿ? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಸರ್ ಸಮಬಲ ಇದೆ ಸರ್, ಸಮಬಲ ಇದೆ. ಏನು ದುಡ್ಡು ಸಿಕ್ಕಾಪಟ್ಟೆ ಓಡಾಡಿದೆ ಅಂತ ಕ್ಷೇತ್ರದಲ್ಲಿ? ಓಡಾಡಿದೆ ಸರ್. ಒಂದೊಂದು ತಲೆಗೆ 3,000ದಿಂದ 5,000 ಕೊಟ್ಟಿದ್ದಾರೆ. ಎಲ್ಲಿಂದ ತಂದಿದ್ದಾರೆ ಸರ್ ಇವರು ದುಡ್ಡನ್ನು? ನೀವೇ ಕೇಳಬೇಕು. ಬೆಟ್ಟಿಂಗ್ ಎಲ್ಲ ಜೋರಾಗಿ ನಡೀತಿದೆಯಾ ಹಾಗಾದ್ರೆ? ಇಲ್ಲಿ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.